ಉತ್ತರಾಖಂಡ್ನಲ್ಲಿ ಕಿಟಿ ಆ್ಯಂಡ್ ಟೀಮ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಒಂದು ಸುಂದರ ಪ್ರದೇಶವನ್ನು ನಾವು ಕಲ್ಪಿಸ್ಕೊಂಡ್ರೆ ಸುಂದರವಾದಂತಹ ವಾತಾವರಣ, ಎಲ್ಲೆಲ್ಲೂ ಹಸಿರು, ಅದರ ಮೇಲೆ ಮುತ್ತು ಚೆಲ್ಲಿದಂತೆ ಹಿಮಗಳು, ಇವೆಲ್ಲವನ್ನ ನಾವು ನೋಡಬೇಕಂದ್ರೆ ಸಾಮಾನ್ಯವಾಗಿ ಸಿನಿಮಾಗಳ ಮೊರೆ ಹೋಗ್ತೀವಿ, ಹಾಡುಗಳ ಮೊರೆ ಹೋಗ್ತೀವಿ. ಆದರೆ ಸಿನಿಮಾ ಸೆಲೆಬ್ರಿಟಿಗಳಿಗೂ ಬೈಕ್ ರೈಡಿಂಗಿಗೂ ಇನ್ನಿಲ್ಲದಂತಹ ಅವಿನಾಭಾವ ಸಂಬಂಧ. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಆ ಸುಂದರ ಪರಿಸರದಲ್ಲಿ ಬೈಕ್ ರೈಡ್ ಮಾಡೋದರ ಮೂಲಕ ಆ ಆನಂದವನ್ನು ಕಣ್ತುಂಬಿಕೊಂಡು ಎಂಜಾಯ್ ಮಾಡಿರುವಂತಹ ಒಂದು ದೊಡ್ಡ ಟೀಮ್ ಇವತ್ತು ನಮ್ಮ ಜೊತೆ ಇದೆ. ಅದು ಮತ್ತೆ ಯಾರ ಟೀಮ್ ಕೂಡ ಅಲ್ಲ, ಕಿಟಿ ಆ್ಯಂಡ್ ಟೀಮ್. ಶ್ರೀನಗರ ಕಿಟಿ ಮತ್ತು ಅವರ ತಂಡ ಆ ಅದ್ಭುತ ಸುಂದರ ಪ್ರದೇಶವನ್ನು ಕಣ್ತುಂಬಿಕೊಂಡು, ಅದು ಕೂಡ ಬೈಕ್ ರೈಡ್ ಮೂಲಕ 1600ಕ್ಕೂ ಹೆಚ್ಚು ಕಿಲೋಮೀಟರ್ಗಳನ್ನು ಬೈಕ್ನಲ್ಲೇ ಸವಾರಿ ನಡೆಸೋದರ ಮೂಲಕ ಒಂದು ಅತ್ಯದ್ಭುತವಾದಂತಹ ಅನುಭವವನ್ನು ಪಡ್ಕೊಂಡಿದೆ. ಹಾಗಾದರೆ ಹೇಗಿತ್ತು ಕಾಶ್ಮೀರ, ಹೇಗಿತ್ತು ಮನಾಲಿ, ಹಾಗೂ ಹೇಗಿತ್ತು ಬೈಕ್ ರೈಡಿಂಗ್, ಇವೆಲ್ಲವನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವತಃ ಕಿಟಿ ಆ್ಯಂಡ್ ಟೀಮ್ ನಮ್ಮ ಜೊತೆ ಇದ್ದಾರೆ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂದಿರುವಂತಹ ಅತಿಥಿಗಳನ್ನು ಈಗ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಕಿಟಿ ಆ್ಯಂಡ್ ಟೀಮ್ ಅಂದಮೇಲೆ ಮೊದಲಿಗೆ ಶ್ರೀನಗರ ಕಿಟಿ ಅವರನ್ನ ನಾವು ವೆಲ್ಕಮ್ ಮಾಡಬೇಕು. ಕಿಟಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ಅವರ ಸ್ನೇಹಿತರ ತಂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಇಂದೂಧರ್ ನಮ್ಮ ಜೊತೆ ಇದ್ದಾರೆ. ಇಂದು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಗಿರೀಶ್ ಎಸ್ ರಾವ್ ನಮ್ಮ ಜೊತೆ ಇದ್ದಾರೆ. ಗಿರೀಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕೊನೆಯದಾಗಿ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ. ವಿಜಯ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಿಟಿ 1600ಕ್ಕೂ ಹೆಚ್ಚು ಕಿಲೋಮೀಟರ್ಗಳು ಬೈಕ್ ರೈಡಿಂಗ್ ಜೊತೆಗೆ ಒಂದು ಅದ್ಭುತವಾದಂತಹ ಪ್ರದೇಶವನ್ನು ಕಣ್ತುಂಬ್ಕೊಂಡು ಬಂದಿದ್ದೀರಾ. ಫಸ್ಟ್ ರಿಯಾಕ್ಷನ್ ಅವೆಲ್ಲವನ್ನ ಈಗ ನೆನೆಸ್ಕೊಳ್ತಾ ಇದ್ರಿ? ಅಮೇಝಿಂಗ್ ಅನಿಸುತ್ತೆ. ತುಂಬ ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ. ಬರೀ ನೋಡಿದ್ವಿ ಫೋಟೋಸಲ್ಲಿ, ಮತ್ತು ಹೋಗಿ ಬಂದು ಸ್ನೇಹಿತರುಗಳು ಹೇಳ್ತಿದ್ದರು. ವಿಜಯ್ ಅವರು ಆಲ್ರೆಡಿ ಒಂದು ಸತಿ ಈ ಟೂರ್ನ ಮಾಡಿದ್ದಾರೆ. ಅವರು ಶ್ರೀನಗರಿಂದ ಮನಾಲಿಗೆ ಮಾಡಿದರು. ಈಗ ನಾವು ಮನಾಲಿ ಟು ಶ್ರೀನಗರ ಮಾಡಿದ್ವಿ. ಅನುಭವ ತುಂಬ ಅದ್ಭುತವಾದ್ದು, ತುಂಬಾ ಸಂತೋಷವಾಗಿತ್ತು. ಲೈಕ್ ಮೈಂಡೆಡ್ ಫ್ರೆಂಡ್ಗಳು ಎಲ್ಲ ಸೇರಿದ್ರಿಂದ ತುಂಬಾ ಚೆನ್ನಾಗಿತ್ತು. ಸೊ ಯಾವುದೇ ಒಂದು ಬೈಕ್ ರೈಡಿಂಗ್ ಅಥವಾ ಇಂತಹ ಒಂದು ದೊಡ್ಡ ಅಡ್ವೆಂಚರ್ಗೆ ಮುನ್ನುಡಿ ಬರಿಬೇಕಾದ್ರೆ ಏನಾದರೂ ಒಂದು ಉದ್ದೇಶ ಇರಬೇಕು, ಅಥವಾ ಏನು ಅನ್ಕೊಂಡು ಈ ಒಂದು ಮೊದಲು ಒಂದು ಈ ಥರದೊಂದು ಟೂರ್ ಮಾಡಬೇಕಂತ ಸುಮಾರು ಇಂದು ಅವ್ರಿಗೆ ಸುಮಾರು ಒಂದು 15 ವರ್ಷಗಳಿಂದ ಇಂದು ಮತ್ತು ಗಿರಿ ಪ್ಲ್ಯಾನ್ ಮಾಡ್ತಾನೆ ಇದ್ರು. ನಾವು ಒಂದು 4-5 ವರ್ಷಗಳಿಂದ ಒಂದು ಟೂರ್ ಮಾಡೋಣ, ಮನಾಲಿ ಒಂದು ರೌಂಡ್ ಟ್ರಿಪ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಫೈನಲಿ ಏನೇ ಹಿಂದೂವರೇ ಒಂದು ಕಾಲು ತೊಗೊಂಡ್ರು, ಫೈನಲ್ ಕಾಲು ವಿಲ್ ಗೋ ಅಂತ ಡಿಸೈಡ್ ಆಯಿತು. ವಿಜಯ್ ನಮ್ಮ ಪೂರ್ತಿ ಇವಾಗೇನು ನಾವು ಪ್ಲ್ಯಾನ್ ಮಾಡಿದ್ವಿ, ಆ ರೂಟ್ ಮ್ಯಾಪೆಲ್ಲ ಮಾಡಿದ್ದು ವಿಜಯ್ ಅವರು ಹೋಗಿ ಆಲ್ರೆಡಿ ಅವ್ರಿಗೆ ಅನುಭವ ಇದ್ದಿದ್ದರಿಂದ ಪ್ರತಿಯೊಂದು ಜಾಗ ನಾವು ಎಲ್ಲಿಂದೆಲ್ಲಿಗೆ ಟ್ರಾವೆಲ್ ಮಾಡ್ತೀವಿ, ಎಲ್ಲಿ ಸ್ಟಾಪ್ ಮಾಡ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ, ಎಲ್ಲಿ ಊಟ ಮಾಡ್ತೀವಿ, ಎಲ್ಲಿ ತಿಂಡಿ, ಪ್ರತಿಯೊಂದೂ ಅವರು ಎಲ್ಲ ಪ್ಲ್ಯಾನ್ ಮಾಡಿದ್ರು. ಕೊನೆ ಮೂಮೆಂಟಲ್ಲಿ ವಿಜಯ್ ಅವ್ರಿಗೆ ಜ್ವರ ಬಂದು ಬ್ಲಡ್ ಕೌಂಟ್ಸ್ ಕಡಿಮೆ ಆಗಿ ಅವರೇ ಬರೋಕ್ಕಾಗಲಿಲ್ಲ. ಫೈನಲಿ ನಾವು ಬೇಜಾರು ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇನ್ನೊಂದು 3 ದಿನ ನಮ್ಮ ಟೂರ್ ಪ್ಲಾನ್ ಇದೆ ಅಂದಾಗ ಆ ಜ್ವರದಲ್ಲೂ ಅವರು ಬೆಂಗಳೂರಿಂದ ಶ್ರೀನಗರ ಟ್ರಾವೆಲ್ ಮಾಡ್ಕೊಂಬಂದು ನಮಗೋಸ್ಕರ ಶ್ರೀನಗರಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಓಕೆ, ಮತ್ತು ಮುಗಿಸ್ಕೊಂಡು ಬಂದ್ವಿ. ಎಸ್ ಇಂದು ಅವರೇ, ನಾವು ನೋಡೋದಕ್ಕೆ ಬಹಳ ಸುಂದರವಾಗಿದೆ, ಬಹಳ ಅಡ್ವೆಂಚರಸ್ ಆಗಿ ಕಾಣಿಸುತ್ತೆ. ಬೈಕ್ ರೈಡಿಂಗ್ ಜಾಲಿಯಾಗಿರುತ್ತೆ, ಸುಂದರವಾದ ಪ್ರದೇಶಗಳನ್ನು ಬೈಕಲ್ಲೇ ಸುತ್ತೋದು ಅಂತ. ಬಟ್ ಅದು ಅಂದ್ಕೊಂಡಷ್ಟು ಅಷ್ಟು ಸುಲಭ ಅಲ್ಲ. ಒಂದು ದೊಡ್ಡ ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಹಾಗೆ ಕಷ್ಟ ನಷ್ಟಗಳು ಅಷ್ಟೇ ಇರುತ್ತೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸನ್ನು ಮೆಲುಕು ಹಾಕೋದಾದರೆ ಖಂಡಿತ ಸುಲಭ ಅಲ್ಲ ಮೇಡಮ್ ಮಾಡೋದು. ಏನಾಯಿತು ಅಂದರೆ, ನಾವು ಎಲ್ಲ ಈಸಿಯಾಗಿ ತಿಳ್ಕೊಂಡಿದ್ವಿ. ಎಲ್ಲರೂ ಹೇಳ್ತಾಯಿದ್ರು ಆರಾಮಾಗಿ ಮಾಡ್ಬೋದು ಹೋಗಿ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು ಎಷ್ಟು ಕಷ್ಟ ಇದೆ. ಎಂತೆಂಥ ಟೆರೆನ್ಸ್ ಇತ್ತಲ್ಲಿ ಅಂದರೆ, ಗಾಡಿ ಓಡಿಸ್ತಾರೆ, ಮಳೆ ಬರುತ್ತೆ, ಇಮಿಡಿಯೇಟಾಗಿ ವಿದಿನ್ 10-15 ಮಿನಿಟ್ಸು ಸ್ನೋ ಬೀಳ್ತಾ ಇರುತ್ತೆ. ಆಮೇಲೆ ಗಾಡಿ ಸ್ಲಿಪ್ ಆಗ್ತಾ ಇರುತ್ತೆ, ಸ್ಕಿಡ್ ಆಗ್ತಾ ಇರುತ್ತೆ. ಖಂಡಿತ ತುಂಬ ಕಷ್ಟ. ಬಟ್ ನಾವೆಲ್ಲ ಪ್ರಿಪೇರ್ಡ್ ಆಗಿದ್ವಿ. ಮೈಂಡ್ ತುಂಬ ಸ್ಟ್ರಾಂಗ್ ಆಗಿ, ಇಲ್ಲ ಮಾಡಲೇಬೇಕು, ಈ ಟ್ರಿಪ್ ಹೆಂಗಾರು ಮಾಡಿ ಕಂಟಿನ್ಯೂ ಮಾಡಬೇಕು. ಎಲ್ಲರೂ ಹೇಳ್ತಾರೋ ನಿಮ್ಗೆ 40 ಇಯರ್ಸ್ ಆಯಿತು, ಹುಷಾರಾಗಿ ಹೋಗಿ, ಹಂಗೆ ಹಿಂಗೆ ಅಂತಾಯಿದ್ರು. ಬಟ್ ಸ್ಟಿಲ್ ಒಂದು 20 ವರ್ಷ ಹುಡುಗರು ಮಾಡೋ ಥರ ನಾವು ಚೆನ್ನಾಗಿ ಮಾಡಿಕೊಂಡು ಎಲ್ಲೂ ಒಂದು ಸಣ್ಣ ತೊಂದರೆ ಇಲ್ಲದೆ ಟ್ರಿಪ್ನ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀವಿ. ರಿಯಲಿ ವಿ ಡಿಡ್ ಎ ಗುಡ್ ಜಾಬ್ ಅನ್ಕೊಳ್ತೀನಿ. ನಿಜವಾಗ್ಲೂ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎವರ್ಗ್ರೀನ್ ಕಿಟಿ ಬೇರೆ ಜೊತೆಗಿದ್ರು, ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ಬೋದು. ಎಸ್ ಗಿರಿ ಅವರೇ, ನಿಮ್ಮ ಮತ್ತು ವಿಜಯ್ ಅವರ ಒಂದು ಪ್ಲಾನ್, ಬಹುದಿನಗಳ ಪ್ಲಾನ್ ಅಂತ ಕಿಟಿ ಅವರು ಹೇಳಿದ್ರು. ಸೊ ಆ ಪ್ಲಾನ್, ಆ ಕನಸೇನಿತ್ತು ಅದು ನಿಜ ಆಗಿದೆ? ಹೌದು ಮೇಡಮ್. ಆ್ಯಕ್ಚುಲಿ ಇದೊಂದು 15 ವರ್ಷದ ಕನಸು ನಮ್ಮದು. ತುಂಬ ವರ್ಷದಿಂದ ಕೆಲವು ಟೈಮ್ ವಯಸ್ಸಲ್ಲಿದ್ದಾಗ ಅಂದ್ಕೊಂಡಿದ್ದು. ಬಟ್ ಇಷ್ಟು ಚೆನ್ನಾಗಿ ಈ ರೀತಿ ನಾವು ಮುಗಿಸ್ತೀವಿ ಅಂತ ನಮಗೆ ಕೆಲವು ಟೆರೇನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ ಅನ್ನುತ್ತೆ. ಒಂದು 10-12 ಅಡಿ ರೋಡ್ ಅಷ್ಟೇ. ಕೆಳಗಡೆ ಈ ಕಡೆ ನೋಡಿದ್ರೆ ಪ್ರಪಾತ, ಒಂದು ಹತ್ತಿರ ಒಂದು 10,000-12,000 ಸ್ಕ್ವೇರ್ ಫೀಟ್. ಕೆಳಗಡೆ ನೋಡಿದ್ರೆ ತಲೆ ತಿರುಗುತ್ತೆ. ಈ ಕಡೆ ಲೆಫ್ಟಲ್ಲಿದ್ದರೆ ಎದುರುಗಡೆ ಲಾರಿ ಬರ್ತಾ ಇರುತ್ತೆ. ಜೀವನದಲ್ಲಿ ಕೊನೆ ತನಕನೂ ಎಲ್ಲ ಪ್ರತಿಯೊಂದು ಮೂಮೆಂಟೂ ಎಕ್ಸ್ಪೀರಿಯೆನ್ಸು ಮತ್ತು ಮಗದೊಂದು ಎಲ್ಲದರಲ್ಲೂ ಅಷ್ಟೇ ಕೊನೆ ತನಕನೂ ಒಂದು ಎಲ್ಲ ರೀತಿಯಲ್ಲೂ ನೆನ್ಪಿಟ್ಕೊಳ್ಬೇಕಾದ ಕೆಲವು ಮೂಮೆಂಟ್ಸು. ಓಕೆ,
ಸೊ ವಿಜಯ್ ಅವರೇ, ಬಹಳ ಬೇಜಾರಾಗಿದೆ ಅಂತ ನಮಗೆ ಗೊತ್ತು. ಈ ಒಂದು ರೈಡಿಂಗ್ನಲ್ಲಿ ನೀವು ಆ ಲೆವೆಲಿಗೆ ಸಾಥ್ ಕೊಡಕ್ಕೆ ಹೋಗಿಲ್ಲ ಬಿಕಾಸ್ ಆಫ್ ನಿಮ್ಮ ಆರೋಗ್ಯದ ಸಮಸ್ಯೆಯಿಂದ. ಆದರೂ ಕೂಡ ನಿಮ್ಮ ಕನಸನ್ನ ನಿಮ್ಮ ಟೀಮ್ ಪೂರ್ತಿ ಮಾಡಿದೆ. ಖಂಡಿತ. ಅದಲ್ಲೂ ಇಂದುಧರ್ ಆ್ಯಂಡ್ ಕಿಟಿ ಅವರಿಬ್ಬರು ಲಾಸ್ಟ್ ಕಾಲ್ ತೊಗೊಂಡ್ರು ನಾನು ಹಾಸ್ಪಿಟ್ಲಲ್ಲಿದ್ದಾಗ. ನಾಳೆ ಬೆಳಗ್ಗೆ ಹೋಗಬೇಕು, ಇವತ್ತು ಬೆಳಗ್ಗೆ ಅಡ್ಮಿಟ್ ಆಗಿದ್ದೀನಿ. ಫೋನ್ ಮಾಡಿದೆ, ಬಂದರು ಹಾಸ್ಪಿಟ್ಲಲ್ಲಿ. ಅಲ್ಲಿ ಕೂತ್ಕೊಂಡು ಕಾಲ್ ತೊಗೊಂಡ್ರು. ಇಲ್ಲ, ಎಲ್ಲ ಆರ್ಗನೈಸ್ ಆಗಿದೆ ಕಿಟಿ, ಇಂದುಧರ್ ನೀವು ಮಾಡಿ ಇವಾಗ ಹೋಗಿ ಬನ್ನಿ ಅಂತ. ಅಲ್ಲೇ ಇಮಿಡಿಯೇಟಾಗೆ ಟ್ರಿಪ್ ಇಸ್ ಆನ್ ಅಂತ ಎಲ್ಲರಿಗೂ ಮೆಸೇಜ್ ಕೊಟ್ಟು ಶುರು ಮಾಡಿದ್ರು. ಹೆಂಗೆ ಶುರು ಮಾಡಿದ್ರು ಹಾಗೆ ಮುಗಿಸಿದ್ರು. ಲವ್ಲಿ ಲವ್ಲಿ. ಯಾಕೆಂದ್ರೆ ಭೂಲೋಕದ ಸ್ವರ್ಗ ಅಂತಾನೆ ಕಾಶ್ಮೀರ ಮತ್ತು ಮನಾಲಿನ ಕರೀತಾರೆ. ಹಾಗೆ ಅನಿಸ್ಬಿಡ್ತಾ ನಿಮ್ಗೆ? 100%. ನಾವಿಲ್ಲ ಅದನ್ನ ಹುಡುಕೊಂಡು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋದು, ಬೇರೆ ದೇಶಕ್ಕೆ ಹೋಗೋದ್ರ ಅವಶ್ಯಕತೆನೇ ಇಲ್ಲ. ಕರೆಕ್ಟಾಗಿ ನಮ್ಮ ದೇಶವನ್ನು ನಾವು ಕರೆಕ್ಟಾಗಿ ಸುತ್ತಿದ್ರೆ ಇಲ್ಲೇ ಎಂಥ ಅದ್ಭುತವಾದ ಜಾಗಗಳಿದ್ದಾವೆ ಅಂತ ಗೊತ್ತಾಯಿತು. ಅದಕ್ಕೆ ಮೀರಿ ನಾವು ಇನ್ನೊಂದು ಕೆಲಸ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ. ಅಲ್ಲೆಲ್ಲ ಇಲ್ಲಿಂದ ಹೊರಡ್ತಾ ನಮ್ಮ ನಾಡಿನ ಸೈನಿಕರು, ನಮ್ಮ ರಾಜ್ಯದ, ನಮ್ಮ ದೇಶದ ಸೈನಿಕರು ಯಾವ್ಯಾವ ರೀತಿಯೆಲ್ಲ ಕಷ್ಟಪಡ್ತಾರೆ ಆ ಭಾಗದಲ್ಲಿರೋರು ಅಂತ. ನನ್ನ ಸ್ನೇಹಿತರು ಮೇಜರ್ ದೀಪಕ್ ಅವರು ಮತ್ತು ಮೇಜರ್ ಗಿರಿ, ಕ್ಯಾಪ್ಟನ್ ಗಿರಿ ಮತ್ತು ಕ್ಯಾಪ್ಟನ್ ಅಶೋಕ್, ಇವರುಗಳೆಲ್ಲ ಸೇರಿ ಅವ್ರಗಳ ಕಮ್ಯುನಿಕೇಷನಲ್ಲಿ ನಾವು ಅಲ್ಲಿ ಒಂದು 3-4 ಬಂಕರ್ಗಳನ್ನ ನೋಡಿದ್ವಿ. ಬೇಸ್ ಕ್ಯಾಂಪ್, ಆರ್ಮಿ ಬೇಸ್ ಕ್ಯಾಂಪ್ಗಳು ನೋಡಿದ್ವಿ. ಅಲ್ಲಿನ ಸೈನಿಕ ಅವ್ರಿಗೆ ಆಗ್ತಾರೋ ಕಷ್ಟಗಳು, ಅವರು ಯಾವ ರೀತಿ ಕಷ್ಟಪಡ್ತಾರೆ. ಒಂದು ಸರ್ತಿ ಅವ್ರು ಆ ಬೆಟ್ಟ ಹತ್ತು ಕುತ್ಕೊಂಡ್ಬಿಟ್ರೆ ಸುಮಾರು ಹೆಚ್ಚು ಕಡಿಮೆ 4ರಿಂದ 7 ತಿಂಗಳ ಕಾಲ ಕೆಳಗೆ ಬರಲ್ಲ ಬಂತವ್ರು. ತಿಂಗಳುಗಳ ಕಾಲ. ಮತ್ತು ಅಲ್ಲಿನ ಮಳೆ ಅಥವಾ ಸ್ನೋಫಾಲ್ ಶುರು ಆಗಿಬಿಟ್ರೆ ನಿಮ್ಗೆ ಅವ್ರ ಒಳಗಡೆ ಇರೋರಿಗೆ ಕಮ್ಯುನಿಕೇಷನೇ ಇಲ್ಲ. 7 ತಿಂಗಳು ಅವ್ರು ಕೆಳಗಡೆ ಇಳಿಯೋಕ್ಕೆ ಆಗಲ್ಲ. ಅಂಥ ಪರಿಸ್ಥಿತಿಗಳಲ್ಲೂ ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಸೇವೆ ಮಾಡ್ತಾ ಅಲ್ಲಿದ್ದಾರೆ. ಬಟ್ ನಾವು ಅದನ್ನು ಮಾತಾಡಿದಾಗ ಅವ್ರ ಹತ್ರ ನಾವು ವಿವರಾಲ್ ಎಕ್ಸೈಟೆಡ್. ನಮಗೆ ಅಬ್ಬಾ ಹೆಂಗೆ ಮಾಡ್ತಾರಪ್ಪ, ದೇಶಭಕ್ತಿ ಹೆಂಗಿರುತ್ತೆ ಇವ್ರಿಗೆ, ದೇಶಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿರಲ್ಲ ನೀವು ಅಂತ ನಾವು ಅವ್ರನ್ನ ಹೊಗಳಿದ್ರೆ ಅದಕ್ಕೆ ಎಷ್ಟು ಸಿಂಪಲ್ಲಾಗಿ ಉತ್ತರ ಕೊಟ್ಟರು ಅಂತಂದ್ರೆ, ಸರ್ ಇದು ಇಕೋಸಿಸ್ಟಮ್ ಸರ್, ಇದು ಬ್ಯಾಲೆನ್ಸ್ ಆಗಬೇಕು. ಬ್ಯಾಲೆನ್ಸ್ ಆಗಬೇಕಂದ್ರೆ ನಿಮ್ಮ ಕೆಲಸ ನೀವು ಮಾಡ್ತೀರಿ, ನೀವು ಮಾಡೋದು ನಿಮ್ಮ ಪ್ರೊಫೆಷನ್ ಅಂತ ನೀವು ಮಾಡ್ತಾ ಇರ್ತೀರ. ಇದು ನಮ್ಮ ಕೆಲಸ ಸರ್, ಇದನ್ನು ನಾವು ಮಾಡ್ತೀವಿ. ಬ್ಯೂಟಿಫುಲ್. ಎಸ್, ನಿಮ್ಮ ಜೊತೆ ಇನ್ನಷ್ಟು ನಾನು ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ಆ ದೃಶ್ಯ ವೈಭವನ ಕಣ್ತುಂಬಿಕೊಳ್ಳುವಂತಹ ಸಮಯ. ಎಸ್ ವೀಕ್ಷಕರೇ, ದೃಶ್ಯಗಳನ್ನು ನೀವು ನೋಡಬಹುದು. ಯಾವ ರೀತಿ ಮೊದಲಿಗೆ ಜಾಲಿ ರೈಡ್ ಅಂತ ಅನಿಸುತ್ತೆ, ಆದರೆ 1600 ಕಿಲೋಮೀಟರ್ಗಳ ಒಂದು ಲಾಂಗ್ ಜರ್ನಿ ಇದೆಯಲ್ಲ, ಅದು ತುಂಬಾ ಟಫ್. ಜೊತೆಗೆ ಬೈಕ್ ರೈಡಿಂಗ್ ಮಾಡೋದ್ರ ಜೊತೆಗೆ ಅಲ್ಲಿನ ದೃಶ್ಯಗಳನ್ನು ಕಣ್ತುಂಬಿಕೊಳ್ತಾ ಇರುವಂತಹ ದೃಶ್ಯ. ಕಿಟಿ ಅವರೇ, ಯಾವ ಪ್ಲೇಸ್ ಅಂತ ಎಕ್ಸ್ಪ್ಲೈನ್ ಮಾಡಬಹುದಾ? ಇದು ನಾವು ಸಾರ್ಚು ಇಂದ ಹೊರಟಿದ್ವಿ, ಲೇಗೆ ಹೋಗ್ತಾ ಇದ್ವಿ. ಸಾರ್ಚು ಟು ಲೇ ಹೋಗ್ತಿದ್ವಿ. ಲೇ ಹೋಗ್ಬೇಕಾದ್ರೆ ದಾರಿನಲ್ಲಿ ಇದೊಂದು ಈ ರೆಸಾರ್ಟ್ ಸಿಕ್ತು. ಆ ರೆಸಾರ್ಟು, ಆ ದಾರಿ ಈಗೇನು ಹಿಂದೂ ಪಾಸ್ ಮಾಡಿದ್ರಲ್ಲ, ನಾನು ಪಾಸ್ ಮಾಡಿದೆ. ಈಗ ಅದು ಫಸ್ಟ್ ಹಿಂದೂರ ರೂಟ್ ಮಾಡಿದ್ರು. ಅದಕ್ಕೆ ಮುಂಚೆ ದೀಪು ಅಂತ ನನ್ನ ಫ್ರೆಂಡ್ ಇನ್ನೊಬ್ರು ಇದ್ದಾರೆ, ಅವರು ಬರ್ತಾರೆ. ಆಮೇಲೆ ಅವ್ರಿಗೆ ಅದು ಗೊತ್ತಿಲ್ಲ, ಅದು ಪಕ್ಕದಲ್ಲಿ ತುಂಬ ದೊಡ್ಡ ಹಳ್ಳ ಇತ್ತು. ಅವ್ರು ನುಗ್ಬಿಟ್ರು, ದೀಪು 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 ಅಂತಿದ್ದೀವಿ, ಹೊಟ್ಟೋದ್ರು. ಹೋದವರೇ ಫ್ರಂಟ್ ವೀಲ್ ಒಳಗೆ ಕುತ್ಕೊಂಡ್ಬಿಡ್ತು, ಬಿದ್ದು ಅದರೊಳಗಡೆ ಹಳ್ಳದೊಳಗಡೆ. ನಾವೆಲ್ಲ ಮತ್ತೆ ಓಡ್ಬಂದು ಅವ್ರನ್ನ ಎತ್ತಿ, ಇಲ್ಲ ಇದನ್ನು ನಾನು ಓಡಿಸ್ತೀನಿ ಅಂತ ಹಿಂದೂ ಸ್ಟಾರ್ಟ್ ಮಾಡ್ಕೊಂಡು ಮೇಲೆ ತಿರ್ಗಾ ಬಂದರು ಫಾಸ್ಟಾಗಿ. ಅವರು ಬಂದಮೇಲೆ ಆ ಧೈರ್ಯ ತೊಗೊಂಡು ನಾನು ಬಂದೆ. ಇದು ಸಾರ್ಚುವಿಂದ ನಾವು ಟುವರ್ಡ್ಸ್ ಲೇ ಹೋಗ್ಬೇಕಾದ ದಾರಿ ಇದು. ಈ ದಾರಿನಲ್ಲೂ ಅಷ್ಟೇ ನಮಗೆ ಇದರಲ್ಲೊಂದು ಒಂದು ಪ್ರಪಾತದಲ್ಲಿ ಒಂದು ದೊಡ್ಡ ಟ್ರಕ್, ನಿಮ್ಗೆ 16 ವೀಲಿಂದ ಒಂದು ಟ್ರಕ್ ಕೆಳಗೆ ಬಿದ್ದೋಗಿತ್ತು. ಅದು ಬಿದ್ದು ಆಲ್ರೆಡಿ ಒಂದು 6 ತಿಂಗಳಾಗಿದೆಯಂತೆ. ಇನ್ನೂ ಅದನ್ನು ಲಿಫ್ಟ್ ಮಾಡಿಲ್ಲ ಮೇಲಕ್ಕೆ. ಆ ಟ್ರಕ್ಕು ಇಷ್ಟುದ ಕಾಣಿಸ್ತಾ ಇದೆ, ಇಷ್ಟೇ ಉದ್ದ ಕಾಣಿಸ್ತಾ ಇದೆ. ನಾವು ಅನ್ಕೊಂಡಿದ್ದು ನಾವು ಬುಲೆಟ್ ಏನೋ ಬಿದ್ದರೆ ಕೆಳಕ್ಕೆ ಕಾಣಿಸೋದೇ ಇಲ್ಲ ಅಂತ. ಅಷ್ಟು ದಿಗಲಾಗ್ತಿತ್ತು. ಆಮೇಲೆ ಆ ಕಡೆ ಹಳ್ಳ ನೋಡಿದ್ರೆ ಕಾಲು ನಡ್ಕ ಶುರು ಆಗೋದು. ಬಟ್ ಫೈನಲಿ ನಾವು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕರೆಕ್ಟಾಗಿ ಇಟ್ಕೊಂಡು, ಫಸ್ಟ್ ಬೈಕ್ ಇವ್ರು ಹೋಗ್ತಿತ್ತು, ಸೆಕೆಂಡ್ ಬೈಕ್ ನಮ್ಮ ಭರತ್ ಅಂತ ನಮ್ಮ KRSA ಮತ್ತು BDRS ಸ್ಕೇಟಿಂಗ್ ಫೆಡರೇಷನ್ ಪ್ರೆಸಿಡೆಂಟ್ ಸೆಕ್ರೆಟರಿ ಭರತ್ ಅಂತ ಅವರು ಹೋಗ್ತಿದ್ರು. ಅವ್ರ ಹಿಂದೆ ಒಬ್ರು ಏಕಲವ್ಯ ಅವಾರ್ಡಿ ವಿನ್ನರ್ ಕಾರ್ತಿಕ್ ಅಂತ, ಅವ್ರದ್ದು 3ನೇ ಬೈಕ್ ಹೋಗ್ತಿತ್ತು. 4ನೇ ಬೈಕು ನಮ್ಮ ದೀಪಕ್ ಅವ್ರು ಹೋಗ್ತಾ ಇದ್ರು. 5ನೇ ಬೈಕಲ್ಲಿ ನಾನು ಮತ್ತು ನಮ್ಮ ಗಿರೀಶ್ ನಾವಿಬ್ಬರು ಹೋಗ್ತಾ ಇದ್ವಿ. ನಮ್ಮ ಕೆಲಸ ಏನಂದರೆ ಮುಂದೆ 4 ಬೈಕ್ಗಳು ಕರೆಕ್ಟಾಗಿ ಹೋಗ್ತಾ ಇದೆಯಾ, ಅವ್ರಿಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಹೋಗಬೇಕು. ಇವ್ರ ಕೆಲಸ ಏನಂದರೆ ಯಾವ ರೂಟ್ ಕರೆಕ್ಟಾಗಿದೆ, ಯಾವ ದಾರಿಲಿ ಹೋದರೆ ಕರೆಕ್ಟಾಗಿರುತ್ತೆ ಅಂತ ಇವ್ರು ಹಳ್ಳ ಗಿಳ್ಳ ಇರೋದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಇವ್ರು ಹೋಗೋರು. ಇವ್ರ ಹಿಂದೆ ಆ 3 ಗಾಡಿ ಹೋಗೋದು, ನನ್ನ ಗಾಡಿ ಲಾಸ್ಟಲ್ಲಿ ಹೋಗ್ತಿತ್ತು. ಒಂದು ಕಡೆ ಭರತ್ ಅವರು ಸ್ಲಿಪ್ಪಾಗಿ ಕೆಳಗೆ ಬಿದ್ದರು. ತಿರ್ಗಿ ಅವ್ರನ್ನ ಎತ್ತಿದ್ವಿ. ಸದ್ಯಕ್ಕೇನು ಬೈಕ್ ಏನೂ ಆಗಿರಲಿಲ್ಲ, ಅವ್ರಿಗೂ ಏನೂ ಆಗಿರಲಿಲ್ಲ. ವಿ ಸ್ಟಾರ್ಟೆಡ್ ಅಗೇನ್. 3ನೇ ದಿನ ನಾವು ರೋಹತಾಂಗ್ ಪಾಸಿಂದ ಹೊರಟಿದ್ವಿ. ರೋಹತಾಂಗ್ ಪಾಸ್ನ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಮುಂಚೆ ಈಗ ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಸೊ ವೀಕ್ಷಕರೇ, ಎಷ್ಟು ದೊಡ್ಡ ಅಡ್ವೆಂಚರಸ್ ಕೆಲಸಕ್ಕೆ ಕಿಟಿ ಆ್ಯಂಡ್ ಟೀಮ್ ಮುಂದಾಗಿದ್ದಾರೆ ಅಂತ ನೋಡ್ಬೋದು. ನಮಗೆ ಬಹಳ ಸುಲಭ ಅಂತ ಅನಿಸುತ್ತೆ ಇವನ್ನ ನೋಡ್ತಾ ಇದ್ರೆ, ವಾವ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂತ.
ಬಹಳ ಡೇಂಜರಸ್ ಆದಂತಹ ಪ್ರದೇಶ ಕೂಡ ಹೌದು. ಸಣ್ಣ ಮಟ್ಟಿಗಿನ ಅಜಾಗರೂಕತೆಯು ಕೂಡ ದೊಡ್ಡ ಮಟ್ಟಿಗಿನ ಅಪಘಾತಕ್ಕೆ ಕಾರಣ ಆಗುತ್ತೆ. ಆದರೆ ಆ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಡೀ ಟೀಮ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಇನ್ನಷ್ಟು ಮಾತನಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.